ನಿಜಾಜಿ, ನಮ್ಮ ಮಗಳು ಇಲ್ಲಿಗೆ ಬರ್ದೇ ಹೋದ್ರೂ ಪರವಾಗಿಲ್ಲ, ಅವಳ ಫೋಟೋ ಪೇಪರ್ಲಿ ಹಾಕ್ಸೋದಂತೂ ಬೇಡ. ಅಯ್ಯೋ ಸಸೂರ್ಜಿ, ಸ್ವಲ್ಪ ನಾನು ಹೇಳೋದನ್ನ ಕೇಳಿ. ಬೇಡ ಇಮ್ರಾನ್, ಈ ವಿಷಯನ ಸದ್ಯಕ್ಕಿಲ್ಲೇ ಬಿಟ್ಬಿಡು. ರಜಿಯಾ ಶಾದಿಗೆ ಬರ್ದಲ್ಲೇ ಇದ್ರೂ ಪರವಾಗಿಲ್ಲ, ಆದರೆ ಇದೆಲ್ಲ ಬೇಡ. ಅಲ್ಲ, ಅದು ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಇಮ್ರಾನ್, ಮೊದಲೇ ನನ್ನ ಮನಸ್ಸು ಸರಿ ಇಲ್ಲ, ಮತ್ತೆ ನನ್ನ ಗಾಯದ ಮೇಲೆ ಬೆಂಕಿ ಇಡಬೇಡ. ನಿನಗೆ ಕೈ ಮುಗಿತೀನಿ. ಹೋಗಲಿ ಬಿಡಿ. ನಿಮ್ಮ ಮನಸ್ಸಿಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತಿದ್ರೆ ನಾನು ಮತ್ತೆ ಆ ವಿಚಾರ ತೆಗೆಯೋದಿಲ್ಲ. ಸಸೂರ್ಜಿ, ನಾನು ಇನ್ನು ಹೋಗಿ ಬರ್ತೀನಿ. ಇಮ್ರಾನ್ ಬೇಟ, ನಮ್ಮ ಮಾತಿಂದ ನಿನ್ನ ಮನಸ್ಸಿಗೇನು ಬೇಜಾರಾಗಿರಲ್ಲ ತಾನೆ? ಚೇಚೆ, ಆ ಥರ ಎಲ್ಲ ಏನೂ ಇಲ್ಲ ಸಸೂರ್ಜಿ. ನೀವು ನನ್ನ ಮತ್ತು ಫಾತಿಮಮ್ಮ ಶಾದಿಗೆ ಏರ್ಪಾಟ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ನಾನು ಈ ಥರ ಹೇಳಿದೆ ಅಂತ ನೀವು ಯಾವುದೂ ಮನ್ಸಿಗೆ ಹಚ್ಕೋಬೇಡಿ. ನಿಮ್ಮ ಕಷ್ಟ ನೋಡೋಕ್ಕಾಗದೆ ಈ ಥರ ಸಜೆಷನ್ ಮಾಡಿದೆ ಅಷ್ಟೇ. ಸರಿಯಪ್ಪ, ನಾನಿನ್ನು ಬರ್ತೀನಿ. ನಾಳೆಯಿಂದ ನೀವು ಶಾದಿ ಕೆಲಸ ಶುರು ಮಾಡ್ಕೋಬೋದು. ಜಾನಕಿ, ಏನಿದೆಲ್ಲ? ಯಾರಿಗೆ ಡ್ರೆಸ್ಸು? ಫಾತಿಮಾಗೆ ರಾಮ್. ಅಕ್ಕ ಆಗಿ ನಾನು ಅವಳಿಗೆ ಏನೂ ಕೊಟ್ಟಿಲ್ಲ. ಅವಳು ನನಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಅದಕ್ಕೆ ಇದನ್ನಾದರೂ ಕೊಡೋಣ ಅಂತ. ಜಾನಕಿ, ನನಗೆ ಯಾಕೋ ಇದೆಲ್ಲ ಕೊಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ಯಾಕೆ ರಾಮ್? ನಾಳೆ ಹೋಗ್ತಾ ಹೊಸ ಡ್ರೆಸ್ ಯಾವ್ದಾರು ತೊಗೊಂಡೋಗೋಣ. ಇಲ್ಲ ರಾಮ್, ಫಾತಿಮಾಗೆ ಮೊದಲಿಂದನೂ ನನ್ನ ವಸ್ತುಗಳಂದರೆ ತುಂಬ ಇಷ್ಟ. ಯಾವಾಗಲೂ ನಾನು ಹಾಕಿರೋ ಡ್ರೆಸ್ ಬೇಕು, ನಾನು ತಗೊಂಡಿರೋ ಬ್ಯಾಗ್ ಬೇಕು ಅಂತ ಅಬ್ಬು ಹತ್ರ ಹಠ ಮಾಡ್ತಾನೆ ಇರ್ತಾಳೆ. ಎಷ್ಟೋ ಸಲ ನಮ್ಮಿಬ್ರು ಜಗಳದಲ್ಲಿ ಹೊಸ ಡ್ರೆಸ್ ಹರಿದೋಗಿದ್ದು ಇದೆ. ನಾಳೆ ನಾನು ಇದನ್ನು ಕೊಟ್ಟರೆ ಫಾತಿಮಾ ಎಷ್ಟು ಖುಷಿ ಆಗ್ತಾಳಂದ್ರೆ. ಜಾನಕಿ, ನಿನ್ನ ತಂಗಿ ಏನೋ ಖುಷಿ ಆಗ್ಬಿಡ್ತಾಳೆ, ಆದರೆ ಅವಳು ನಿನ್ನ ಡ್ರೆಸ್ ಹಾಕ್ಕೊಂಡ್ರೆ ನನಗೆ ಕನ್ಫ್ಯೂಸ್ ಆಗಿಬಿಟ್ರೆ? ನಿಮ್ಗೆ ಹೇಗೆ ಕನ್ಫ್ಯೂಸ್ ಆಗುತ್ತೆ? ನಿನ್ನನ್ನು ಈ ಡ್ರೆಸ್ಸಲ್ಲಿ ನೋಡಿ ನೋಡಿ ನನ್ನ ಕಣ್ಣಲ್ಲಿ ಕೂತ್ಕೊಬಿಟ್ಟಿದ್ಯಾ. ನಾಳೆಯಿಂದ ಈ ಡ್ರೆಸ್ಸನ್ನು ನಿನ್ನ ತಂಗಿ ಹಾಕ್ತಾಳೆ. ಅವಳೇನಾದರೂ ನನ್ನ ಮನ್ಸಿಗೆ ಬಂದ್ಬಿಟ್ರೆ? ಏನಂದ್ರಿ? ಅಂದರೆ ಇರೋ ಫ್ಯಾಕ್ಟ್ ಹೇಳಿದೆ ಅಷ್ಟೇ ಅಲ್ವಾ? ಹಾಗಾದ್ರೆ ನೀವು ನನ್ನ ನೋಡಿ ಇಷ್ಟಪಟ್ಟಿಲ್ಲ, ನನ್ನ ಡ್ರೆಸ್ ನೋಡಿ ಅಲ್ವಾ ಮದುವೆ ಆಗಿದ್ದು? ನೀನಂದರೆ ಇಷ್ಟನೇ, ನೀನು ಹಾಕೋ ಡ್ರೆಸ್ ನೋಡಿ ಇನ್ನೂ ಇಷ್ಟ ಆಯಿತು. ಹಾಗಾದ್ರೆ ನಾಳೆ ಬೀದಿಲಿ ಸೊಪ್ಪು ಮಾರ್ಕೊಂಡು ಬರ್ತಾರಲ್ವಾ, ಅವಳಿಗೂ ಈ ಡ್ರೆಸ್ ಕೊಡ್ತೀನಿ, ಅವಳನ್ನು ಇಷ್ಟಪಡ್ತೀರಾ? ಏನು ಜಾನಕಿ, ಇಷ್ಟ ಅಂತ ಹೇಳಿ ಕಂಡ್ಕೊಂಡವ್ರನ್ನೆಲ್ಲ ಇಷ್ಟಪಡೋದಕ್ಕಾಗತ್ತಾ? ಮನಸ್ಸಿಗೆ ಹತ್ರ ಆದವ್ರು ಮಾತ್ರ. ಓ, ನಿಮ್ಗೇನು ನನ್ನ ಡ್ರೆಸ್ ಹಾಕಿದವರೆಲ್ಲ ಹತ್ರ ಆಗ್ತಾರಲ್ವಾ? ಅದು ನಿಮ್ಮ ಮನೆಯವ್ರು ಮಾತ್ರ, ಬೀದಿಲಿ ಸೊಪ್ಪು ಮಾರೋರಲ್ಲ. ರಾಮ್. ಜಾನಕಿ, ಸಾರಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಗೊತ್ತು, ಮನಸ್ಸಲ್ಲಿರೋದನ್ನೇ ಹೇಳಿದ್ ನೀವು. ಇಲ್ಲ ಜಾನಕಿ, ನನ್ನ ಮನಸ್ಸಲ್ಲಿ ನೀನೇ ಅಲ್ವಾ ಇರೋದು, ಅದಕ್ಕೆ ನಿನ್ನ ಹೆಸರು ಹೇಳಿದ್ದು. ಸಾಕು ಸಾಕು, ಈ ನಾಟಕ ಎಲ್ಲ ಬೇಡ. ಗಂಡಸ್ರ ಹಣೆ ಬರೋಣ ಇಷ್ಟು. ಮದುವೆ ಆಗೋ ತನಕ ಅಕ್ಕ ಇಷ್ಟ,
ಮದುವೆ ಆದ ನಂತರ ಹೆಂಡತಿ ತಂಗಿ ಇಷ್ಟ. ಹಾಗೆ ಅಲ್ವಾ ಮನುಷ್ಯ ಅಂದರೆ. ಜಾನಕಿ, ಹೊಸ ಫೋನ್ ಬಂದಮೇಲೆ ಹಳೆ ಫೋನ್ ಇಷ್ಟ ಆಗುತ್ತಾ? ಅಂದರೆ ಕಟ್ಕೊಂಡವಳನ್ನ ಮೊಬೈಲ್ಗೆ ಹೋಲಿಕೆ ಮಾಡೋಕ್ಕೆ ಶುರು ಮಾಡಿದ್ರಾ? ಇನ್ನು ಮುಂದೆ ಮಾಡ್ತೀನಿ ನಿಮಗೆ. ನಾಳೆಯಿಂದ ಮೊಬೈಲ್ ಜೊತೆನೇ ಮಲ್ಕೊಳ್ಳಿ, ಅದೇ ಹೆಂಡತಿ ನಿಮಗೆ. ಅಯ್ಯೋ, ಆಗ ಮಾತ್ರ ಹೇಳೋದಕ್ಕೆ ಹೋಗ್ಬೇಡ ಜಾನಕಿ. ಮೊಬೈಲ್ಗೂ ಮನುಷ್ಯರಿಗೂ ತುಂಬ ವ್ಯತ್ಯಾಸ ಇದೆ. ನಿಮ್ಗೇನು ವ್ಯತ್ಯಾಸ ಇಲ್ಲ. ಹೋಗಿ, ನಿಮ್ಗೆ ಹೊಸ ಫೋನ್ ತಾನೇ ಬೇಕಾಗಿರೋದು. ಜಾನಕಿ, ನನಗೆ ಈ ಲಾಯರ್ ಆಗೋ ಹೆಂಡತಿ ಮುಂದೆ ಯಾವ ಹೊಸ ಫೋನು ಬೇಡ. ರಾಮ್, ನಿಜವಾಗ್ಲೂ ನೀವು ಮಾಡಿ ತಮಾಷೆ ತಾನೆ? ಯಾಕೆ ಜಾನಕಿ, ಅನುಮಾನನಾ? ನೋಡಿ, ಆ ಥರ ಎಲ್ಲ ಆಸೆ ಪಡಕ್ಕೆ ಹೋಗಬೇಡಿ. ನಿಮಗೆ ಬೇಕಾಗಿರೋದೆಲ್ಲ ನಾನೇ ಮನ್ಸಾರೆ ನಿಮಗೆ ಕೊಡ್ತೀನಿ. ನನ್ನನ್ನು ಮಾತ್ರ ಒಬ್ಬಂಟಿ ಮಾಡಿ ಹೋಗಬೇಡಿ ರಾಮ್. ಸರಿನಾ? ಮತ್ತೆ ಯಾಕೆ ಹಾಗೆಲ್ಲ ಹೇಳಿದ್ರಿ? ಸುಮ್ಮನೆ ನಿನ್ನನ್ನು ಗೋಳುಯ್ಕೋಬೇಕು ಅಂತ ಅನ್ನಿಸ್ತು. ಇನ್ನು ಮುಂದೆ ಹೀಗೆಲ್ಲ ಗೋಳು ಹೊಯ್ಕೊಂಡ್ರೆ ನೋಡಿ ಬಿಟ್ಟು ಹೋಗ್ಬಿಡ್ತೀನಿ. ಹಾಂ, ನಿಜವಾಗ್ಲೂ ನನ್ನ ಬಿಟ್ಟೋಗ್ಬಿಡ್ತೀಯಾ? ಇಲ್ಲ ರಾಮ್, ನಾನು ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ. ಇನ್ನೇನಿರುತ್ತೆ ಸಸುರ್ಜಿ, ನನ್ನ ಫಾತಿಮಂದು ಶಾದಿ ವಿಚಾರ. ಫಾತಿಮಾ, ಇನ್ನೊಂದು ಮಾತಾಡಿದ್ರೆ ನನ್ನ ಮನುಷ್ಯನೇ ಆಗಿರಲ್ಲ. ಫಾತಿಮಾ, ಕತ್ಲಲ್ಲಿ ಇಲ್ಲಿ ಬಂದು ಏನೇ ಮಾಡ್ತಾ ಇದ್ಯಾ? ನಿದ್ದೆ ಬರ್ಲಿಲ್ವಾ? ಹೆತ್ತವ್ರೆ ನನ್ನ ಜೀವನ ಕತ್ಲಿಗೆ ತಳ್ಬೇಕಾದ್ರೆ ಈ ಕತ್ಲು ಯಾವ ಲೆಕ್ಕ ಅಮ್ಮ? ಏನೇ ಹೇಳ್ತಾ ಇದೀಯಾ? ಇಲ್ಲಿ ಹೇಳಕ್ಕೆ ಕೇಳಕ್ಕೆ ನಾನು ಯಾರಮ್ಮಿ? ಇಲ್ಲಿ ಎಲ್ಲ ನಿಂದು ಮತ್ತೆ ಹಬ್ಬದೇ ತಾನೆ. ನಿಮಗೆ ಬೇಕಾಗಿದ್ದ ಥರ ನೀವು ನಿರ್ಧಾರ ಮಾಡ್ತಿದ್ದೀರಾ. ಇಲ್ಲಿಂದ ನಾನು ಆದಷ್ಟು ಬೇಗ ಹೋದ್ರೆ ಸಾಕಲ್ವಾ ನಿಮಗೆ? ಫಾತಿಮಾ, ಯಾಕೆ ಹೀಗೆ ಚುಚ್ಚು ಮಾತಾಡ್ತಾ ಇದೀಯಾ? ಏನಾಯ್ತು ನಿಂಗೆ? ಎಲ್ಲ ಗೊತ್ತಿದ್ದು ಕೇಳ್ತಿದ್ಯಲ್ಲ ಅಮ್ಮಿ. ಇಮ್ರಾನ್ ಹೇಳಿದ್ದಕ್ಕೆ ಬೇಜಾರಾಯ್ತಾ? ಇಲ್ಲಮ್ಮ, ಅವನಿಗಿಂತ ನಿಮ್ಮೇಲೆ ನನಗೆ ಬೇಜಾರಾಗ್ತಾ ಇದೆ. ನೀವು ಹಬ್ಬ ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನೇನು ಮಾಡಿದೆ ನಿಂಗೆ? ನನ್ನನ್ನು ಯಾಕೆ ಇದರಲ್ಲಿ ಎಳಿತಾ ಇದೆಯಾ? ಇವತ್ತು ಆ ಇಮ್ರಾನ್ ಮಾತಾಡ್ಬೇಕಾದ್ರೆ ನೀನು ಯಾಕೆ ನಿನ್ನ ಬೈಕ್ ಬೀಗ ಹಾಕೊಂಡು ಸುಮ್ಮನೆ ಇದ್ದೆ? ನನ್ನ ಮಗಳನ್ನ ಕೊಟ್ಟು ಶಾದಿ ಮಾಡಲ್ಲ ಅಂತ ಹೇಳಬೇಕಿತ್ತು. ಇದರಲ್ಲಿ ನಂದೊಬ್ಬಳದೇ ನಿರ್ಧಾರ ಆಗಿದ್ರೆ ಹೇಳ್ಬೋದಾಗಿತ್ತು. ನಿಮ್ಮ ಹಬ್ಬದ ನಿರ್ಧಾರ ಇದೆ. ಅವ್ರ ಹಠ ಏನು ಅಂತ ನಿಂಗೆ ಗೊತ್ತಲ್ವಾ? ಅವತ್ತು ನೀನು ತಾನೇ ಹೇಳಿದ್ದು ಏನೇ ಆದರೂ ಈ ಶಾದಿ ಮಾತ್ರ ನಡೆಯಕ್ಕೆ ಬಿಡಲ್ಲ ಅಂತ. ಹೇಳ್ದೆ ಫಾತಿಮಾ, ಆದರೆ ಎಲ್ಲೋ ಇರೋ ಹುಡುಗಂಗೆ ನಿನ್ನನ್ನು ಕೊಟ್ಟು ಶಾದಿ ಮಾಡೋದಕ್ಕಿಂತ ಹತ್ರ ಇರೋ ಇಮ್ರಾನಂಗೆ ನಿನ್ನನ್ನು ಕೊಟ್ಟು ಶಾದಿ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ? ನೋಡು, ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನಮ್ಗಿಲ್ಲ ಕಣೆ. ಇಮ್ರಾನ್ನ ಶಾದಿ ಆದ್ರೆ ನಾನ್ ನಿನ್ ಕಣ್ಮುಂದೆ ಇರಲ್ಲ ಅಮ್ಮಿ. ಕೆರೆನೋ ಬಾವಿನೋ ನೋಡ್ಕೊಂಡು ಸಾಯ್ತೀನಿ ಅಷ್ಟೇ. ಫಾತಿಮಾ, ಎಂಥ ಮಾತಾಡ್ತಾ ಇದೆಯಾ?
ಬಿಡ್ತು ಅನ್ನೆ. ನೀನ್ ಮುಂದೆ ಬಾಳಿ ಬದುಕ್ಬೇಕಾದವಳು. ನಿನ್ ಬಾಯಲ್ಲಿ ಸಾಯೋ ಮಾತು ಬರಬಾರ್ದು. ಕಟಕನ್ ಜೊತೆ ಕುರಿ ಆಗಿ ಬಾಳೋದ್ಕಿಂತ ಜೀವ ಕಳ್ಕೊಳ್ಳೋದೇ ವಾಸಿ ಅಮ್ಮಿ. ನೋಡು, ಹಾಗೆಲ್ಲ ಹೇಳ್ಬೇಡ ಫಾತಿಮಾ. ನಿನ್ನ ಕಳ್ಕೊಂಡು ನಾವು ಬದುಕ್ತೀವಿ ಅನ್ಕೊಂಡಿದ್ಯಾ? ನಾನಿದ್ದಾದ್ರೂ ಏನಾಗಬೇಕಾಗಿದೆ ಅಮ್ಮಿ? ನಿಮಗೆ ತಾಳಕ್ಕೆ ತಕ್ಕಂಗೆ ನಾನು ಕುಣಿಬೇಕಲ್ವಾ? ನನ್ನ ಇಷ್ಟದಾಗಿ ಈ ಮನೇಲಿ ಏನು ನಡೀತಾ ಇದೆ ಅಮ್ಮಿ? ಎಲ್ಲ ನೀವು ಹೇಳೋ ಥರನೇ ನಡಿಬೇಕು ಅಂತಿದ್ದೀರಲ್ಲ. ಸುಮ್ಮನೆ ಈಗ ಇದ್ರ ಬಗ್ಗೆ ಮಾತಾಡೋದು ಬೇಡ. ನಿಮ್ಮ ಹಬ್ಬಗೆ ಎಚ್ಚರ ಆದರೆ ರಂಪ ಮಾಡ್ತಾರೆ. ಬಾ ಮಲ್ಗುವಂತೆ. ಇಲ್ಲ ಅಮ್ಮಿ, ಇವತ್ತು ಒಂದು ತೀರ್ಮಾನ ಆಗಲೇಬೇಕು. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಲೇಬೇಕು. ನಾನು ಬದುಕಬೇಕೋ ಸಾಯ್ಬೇಕೋ ಅಂತ ನೀವೇ ನಿರ್ಧಾರ ಮಾಡಿ. ಮುಚ್ಚು ಬಾಯಿ ಫಾತಿಮಾ. ಪದೇ ಪದೇ ಸಾಯೋ ಮಾತು ಆಡಬೇಡ. ಇಮ್ರಾನು ನಿಮ್ಮ ಹಬ್ಬ ಜೀವ ಉಳಿಸ್ದವನು. ಈಗ ಅವನ ಋಣ ತೀರ್ಸಕ್ಕೆ ಇರೋದು ಇದೊಂದೇ ದಾರಿ. ಇಲ್ಲ ಅಂದರೆ ಅವ್ನು ನಮ್ಮನ್ನ ಸುಖವಾಗಿರಕ್ಕೆ ಬಿಡ್ತಾನೆ ಅನ್ಕೊಂಡ್ಯಾ? ಚೆನ್ನಾಗಿದೆ ಅಮ್ಮಿ. ನಿಮ್ಮ ಸುಖಕ್ಕೋಸ್ಕರ ಮಗಳ ಜೀವನನೇ ಬಲಿ ಕೊಡ್ತಾ ಇದ್ದೀರಲ್ಲ. ನಿಮ್ಮಂಥ ತಂದೆ ತಾಯಿ ಮಕ್ಕಳಾಗಿ ಹುಟ್ಟಬೇಕು. ಮಕ್ಕಳು ಖುಷಿಗಿಂತ ನಿಮಗೆ ನಿಮ್ಮದೇ ಹೆಚ್ಚಾಯ್ತಲ್ವಾ? ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂತ ಬಯಸೋ ತಂದೆ ತಾಯಿ ಎಷ್ಟು ಜನಕ್ಕೆ ಸಿಗ್ತಾರೆ ಹೇಳಮ್ಮಿ? ಜಾನಕಿ, ನಾನೊಂದು ಕೇಳಲ್ಲ? ಕೇಳಿ. ನನಗೆ ನಿಂತರ ಒಂದು ಮಗುನ ಯಾವಾಗ ಕೊಡ್ತೀಯ? ಹೇಳಿದ್ನಲ್ಲ ಆವಾಗಲೇ, ಅವಳಿ ಜೋಡಿ ಮಕ್ಕಳೇ ಕೊಡ್ತೀನಂತ. ಬೇಡ, ನಂಗೆ ಮೊದಲು ನಿಂತರ ಹೆಣ್ಣು ಪಾಪನೇ ಬೇಕು. ಆಮೇಲೆ ಬೇಕಾದರೆ ಅವಳಿ ಜವಳಿ, ಸಾಧ್ಯ ಆದರೆ ಹ್ಯಾಟ್ರಿಕ್. ಓಕೆನಾ? ಏನು ರಾಯರು ಅಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀರಾ? ಹ್ಞೂ, ಮತ್ತೆ ನಮ್ಮದೇ ಆದ ಒಂದು ವರ್ಲ್ಡ್ ಕಪ್ ಟೀಮ್ ಮಾಡೋದು ಬೇಡವಾ? ನನಗೊಂದು ಗಂಡು ಮಗು, ನಿಮ್ಗೊಂದು ಹೆಣ್ಮಗು, ನಾವಿಬ್ರು ನಮಗಿಬ್ರು ಅಷ್ಟೇ ಸಾಕು. ಹೇ, ಬೇಡ ಬೇಡ ಬೇಡ, ನಾವಿಬ್ರು, ನಮಗೆ 4 ಇರಲಿ. ಅಯ್ಯಯ್ಯೋ, ಅಷ್ಟೆಲ್ಲ ಶಕ್ತಿ ನಂಗಿಲ್ಲಪ್ಪ. ನಾನಿರ್ಬೇಕಾದ್ರೆ ಯಾಕೆ ಚಿಂತೆ ಮಾಡ್ತೀಯ ಬಿಡು, ನನ್ನ ಹತ್ರನೇ ಶಕ್ತಿ ಇದೆ. ಹಾಗಾದರೆ ನೀವೇ ಹೆದ್ಕೊಡಿ, ನಾನು ಮಕ್ಕಳನ್ನ ಆಡಿಸ್ತೀನಿ. ಅಷ್ಟೊಂದೆಲ್ಲ ಪವರು ದೇವ್ರು ಕೊಟ್ಬಿಟ್ಟಿದ್ರೆ ನಾವ್ಯಾಕೆ ನಿಮ್ಮಿಂದ ಬೀಳ್ತಾ ಇದ್ವಿ? ನೀವೇ ನಮ್ಮ ನೋಡ್ಕೊ ಬರ್ತಾ ಇದ್ರಿ. ಈಗಲೂ ನಾನೇ ನಿಮ್ಮನ್ನು ಹುಡ್ಕೊಂಡು ಬಂದಿರೋದು, ನೀವೇನಲ್ಲ. ಅಯ್ಯೋ, ಯಾಕೆ ಸುಳ್ಳು ಹೇಳ್ತೀಯ ಜಾನಕಿ? ನಾನು ನಿಂಗೋಸ್ಕರ ಕಷ್ಟಪಟ್ಟಿರೋದು 1, 2? ಇವಾಗ ಅನ್ನಿಸ್ತಾ ಇದೆ ಒಂದು ಟೀಮ್ ಕಟ್ಟಕ್ಕೆ ಎಷ್ಟೊಂದೆಲ್ಲ ಶ್ರಮ ಪಡಬೇಕು ಅಂತ. ಅಲ್ವಾ ಜಾನಕಿ? ಇವಾಗ 11 ಜನ ಕ್ರಿಕೆಟ್ ಟೀಮ್ ರೆಡಿ ಮಾಡಬೇಕಲ್ಲ. ಕಷ್ಟ ಅಲ್ವಾ ಜಾನಕಿ? ತಮಾಷೆ ಸಾಕು, ಬನ್ನಿ ಮಲ್ಗೋಣ, ನಂಗೆ ನಿದ್ದೆ ಬರ್ತಿದೆ. ಜಾನಕಿ, ನಿದ್ರೆ ಮಾಡೋದಕ್ಕೆ ನಾನು ಬಿಡಬೇಕಲ್ಲ. ರಾಮ್, ನಾಳೆ ನಮ್ಮ ಮನೆಗೆ ಹೋಗಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು, ಕೆಲಸ ಇದೆ. ಕೆಲಸ ಎಲ್ಲ ಮನೇಲಿಯವ್ರು ನೋಡ್ಕೋತಾರೆ. ಇವಾಗ ನಮ್ಮ ಕೆಲಸ ನೋಡ್ಕೊಂಡ್ರೆ ಆಯ್ತಪ್ಪ. ನೀವು ಹೀಗೆ ಹಠ ಮಾಡಿದರೆ ನಾನೊಬ್ಬಳೇ ಹೋಗಿ ಮಲ್ಕೋತೀನಷ್ಟೇ. ಬೇಡ ಬೇಡ ಬೇಡ, ಸಾರಿ. ಹಾಗಾದರೆ ಸುಮ್ಮನೆ ಮಲ್ಕೊಳ್ಳಿ, ಹೋಗಿ. ಅಲ್ಲ, ಊಟ ಇಲ್ಲ ಅಂತ ಗೊತ್ತಾಯ್ತು. ಅಟ್ಲೀಸ್ಟ್ ಉಪ್ಪಿನಕಾಯಿ ಆದರೂ ಬಡಿಸ್ಬೋದಲ್ವಾ? ರಾಮ್, ಅಂದರೆ ಒಂದು ಮುತ್ತಾದರೂ ಕೊಟ್ಟರೆ ಸಾಕಾಗಿತ್ತು ಅಂತ. ಇಲ್ಲ, ಅದೆಲ್ಲ ಆಗಲ್ಲ. ಹೋಗಿ ಮಲ್ಕೊಳ್ಳಿ ಅಂದರೆ ಮಲಗಬೇಕಷ್ಟೆ. ಯಾವುದು ಇಲ್ಲ ಅಂದರೆ ನನ್ನ ಹತ್ರ ಅಂತೂ ಇರೋದಕ್ಕಾಗಲ್ಲ ಅಪ್ಪ. ಅದಾಗಿಲ್ಲ ಅಂದರೆ ಇದಾದರೂ ಆಗತ್ತೆ ಅಂತ ಹೇಳಬೇಕು. ಎಲ್ಲದಕ್ಕೂ ನಿಂದೆ ಆಟ ಅಂದರೆ ಹೇಗೆ? ಈಗೇನು ಮಲ್ಗಕ್ಕೆ ಹೋಗ್ತಿರೋ ಇಲ್ವೋ? ಈಗೇನು ನಾನು ಹೇಳಿ ನೀನು ಕೊಡ್ತೀಯೋ ಇಲ್ವೋ? ಇಲ್ಲ, ಕೊಡಲ್ಲ. ಇಲ್ಲ, ನಾನು ಮಲ್ಗಲ್ಲ. ಇವತ್ತು ಅದು ಹೆಂಗೆ ನಿದ್ದೆ ಮಾಡ್ಬಿಡ್ತೀಯೋ ನಾನು ನೋಡ್ತೀನಿ. ಹೇಳಿದ್ನಲ್ಲ, ಹೊರಗಡೆ ಹೋಗಿ ಮಲ್ಕೋತೀನಿ. ಸರಿ, ನಾನು ಹೊರಗಡೆ ಬಂದೇ ಮಲಗ್ತೀನಿ. ಅಲ್ಲೇ ಕೊಡು. ನಿಮ್ಗೇನು ಹುಡುಗಾಟನೇ ಅಲ್ವಾ? ಇಂಥ ಟೈಮಲ್ಲಿ ಹುಡುಗಾಟ ಆಡಿದ್ರೇ ಅಲ್ವಾ ನಮ್ಮ ಮನೇಲಿ ಮಕ್ಕಳು ಆಟ ಆಡೋದಕ್ಕೆ ಸಾಧ್ಯ.
ಯಾರ ಮಕ್ಕಳು? ಜಾನಕಿ, ನಮ್ಮ ಮಕ್ಕಳು. ರಾಮ್, ಟೈಮ್ ಆಗ್ತಿದೆ, ನಂಗೆ ನಿದ್ದೆನೂ ಬರ್ತಿದೆ. ನಡೀರಿ, ಹೋಗಿ ಮಲ್ಗೋಣ. ಜಾನಕಿ, ನಾನು ಕೇಳಿದ್ ಕೊಡೋವರೆಗೂ ನಿನಗೆ ಇವತ್ತು ನಿದ್ರೆ ಇಲ್ಲ. ಅಯ್ಯೋ ಕರ್ಮ. ಜಾನಕಿ, ಕರ್ಮ ಅಲ್ಲ, ಮುತ್ತು. ಸಾಕಾ? ಜಾನಕಿ, ಈಗ ಯಾರಾದ್ರೂ ಮುತ್ತು ಕೊಡ್ತಾರ? ಅದಕ್ಕೊಂದು ಮರ್ಯಾದೆ ಬೇಡವಾ? ಮುತ್ತಂದ್ರೇನು? ಇಬ್ರು ಮನ್ಸನ್ನ ಒಂದು ಮಾಡೋದು, ಇಬ್ರು ಬಾಂಧವ್ಯನ ಗಟ್ಟಿ ಮಾಡೋದು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದೀವಿ ಅಂತ ಮಾತಾಡ್ದೇನೆ ತೋರಿಸ್ಕೊಳ್ಳೋದು. ಅದನ್ನ ನೀನು ಈ ರೀತಿ ಎಲ್ಲ ಕೊಟ್ರೆ ಚೆನ್ನಾಗಿರುತ್ತಾ? ಲೈಲಾ ಮಜ್ನು ಕಾಲದಲ್ಲಿ ಒಂದು ಮುತ್ತಿಗೆ ಒಂದು ರೇಂಜ್ ಇತ್ತು, ರೆಸ್ಪೆಕ್ಟ್ ಇತ್ತು. ಅದು ನೋಡಿದ್ರೆ ಈ ಲೆವೆಲಿಂದ ಈ ಲೆವೆಲಿಗೆ ಬಂದಿಳಿತು. ಸಾಕು ಸಾಕು, ಸ್ಟಾಪ್ ಮಾಡಿ. ಮತ್ತೆ ನನ್ನ ಕೈಯಿಂದ ಕೊಡೋಕ್ಕಾಗಲ್ಲ. ಜಾನಕಿ, ಅದೆಲ್ಲ ಗೊತ್ತಿಲ್ಲ. ಪ್ರೀತಿಯಿಂದ ಒಂದು ಮುತ್ತು ಕೊಟ್ರೆ ನಾನು ಮಲ್ಗೋದು. ಪ್ರೀತಿಯಿಂದ ಮುತ್ತು. ಆಯಿತು. ಜಾನಕಿ, ನೀನು ಇದನ್ನು ಅವಾಗಲೇ ಮಾಡಿದ್ದಿದ್ರೆ ನಾನು ಜಾಸ್ತಿ ಕೊರಿತಾನೆ ಇರಲಿಲ್ಲ. ಆವಾಗಲೇ ಗೊತ್ತಿದ್ದಿದ್ರೆ ಮೊದಲೇ ಮಾಡ್ತಿದ್ದೆ. ನಿಮ್ಮ ಕೊರತೆ ಸಹಿಸೋಕ್ಕಾಗಲ್ಲ. ಇವಾಗ ಗೊತ್ತಾಯ್ತಲ್ಲ, ನಾಳೆ ನಿಮಿಷ. ಸರಿ, ಬಾ ಅಲ್ಗಣ, ಬಾ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಮ್ಮಿ. ಆ ಇಮ್ರಾನ್ ಜೊತೆ ಮದ್ವೆ ಆದ್ರೆ ನೀವ್ ನೋಡೋದ್ ನನ್ನ ಹೆಣ ಮಾತ್ರ. ಫಾತಿಮಾ, ಹೌದು ಅಮ್ಮಿ, ನಾನು ಶಾದಿ ಆಗದೆ ಇದ್ರೂ ಪರವಾಗಿಲ್ಲ, ನಾನು ಹೀಗೆ ಇರ್ತೀನಿ. ನಿಮಗೆ ಭಾರ ಅನ್ಸಿದ್ರೆ ನಿಮ್ಮಿಂದ ಎಲ್ಲಾದ್ರೂ ದೂರ ಹೋಗಿ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ. ಆದ್ರೆ ಆ ಇಮ್ರಾನ್ ಜೊತೆ ಮಾತ್ರ ಇರಲ್ಲ ಅಮ್ಮಿ. ಅವನ್ ಎಂಥ ಕಾಮುಕ ಅಂತ ನಿಮಗೆ ಗೊತ್ತಿಲ್ಲ. ಅವತ್ತು ನಿಮ್ ಎಲ್ರ ಮುಂದೆ ಅವನು ಏನ್ ಮಾಡ್ದ ಅಂತ ನೋಡ್ದೆ ಅಲ್ವಾ? ಆದ್ರೆ ಈಗ ಅವನ ಜೊತೆನೆ ಜೀವನ ಮಾಡು ಅಂತ ಹೇಳ್ತಿದ್ಯಾ? ಅವನ ಮಾತನ್ನ ನಂಬೇಡ ಅಮ್ಮಿ. ಅವನು ನನ್ನನ್ನು ನಿಜವಾಗ್ಲೂ ಸುಖವಾಗಿ ನೋಡ್ಕೊಳ್ಳಲ್ಲ ಅಮ್ಮಿ, ಅರ್ಥ ಮಾಡ್ಕೊಳ್ಳಿ. ನನ್ನ ಸಂಕಟ ನಾನು ಯಾರಿಗೆ ಹೇಳಿ? ಒಬ್ಳು ಮಗಳು ಕಣ್ಣಿಗೆ ಕಾಣದೆ ಹೋದ್ಲು, ಇನ್ನೊಬ್ಳು ನನ್ನ ಕಣ್ಣೆದ್ರಿಗೆ ಇದ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಇದನ್ನೆಲ್ಲ ಯಾರ ಹತ್ರ ಹೇಳಿ ಅಳ್ಬೇಕು ಹೇಳು? ನೀವ್ ಯಾಕೆ ಹೇಳ್ತೀರಾ ಬಿಡಿ ಅಮ್ಮಿ. ಏನೇ ಹೇಳಿದ್ರು ಹಬ್ಬ ಹೇಳಿದ್ದೆ ಸರಿ ಅಲ್ವಾ? ನನ್ಗೇನ್ ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ಏ ಫಾತಿಮಾ, ಹೇ ಅಲ್ಲ, ನನ್ನ ಮಗಳ ಜೀವನಕ್ಕೆ ನೀನೇ ಒಂದು ಒಳ್ಳೆ ದಾರಿ ತೋರಿಸು.